ಹೇಳು. ಫ್ರೆಶ್ ನಮಸ್ತೆ ಫ್ರೆಶ್ ಚೆನ್ನಾಗಿದ್ದೀಯಾ ಕಾಫಿ ಕುಡಿಯೇ ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಇವತ್ತು ನನ್ನ ಮಗಳೇ ಇಂಟ್ರಡ್ಯೂಸ್ ಮಾಡಿಬಿಟ್ಟು ವಿಡಿಯೋದು ಫೋನ್ ತೊಗೊಂಡಿದ್ದ ತಕ್ಷಣ ಅವಳೇ ಹೇಳ್ತಾಯಿದ್ಲು, ಹಾಯ್ ಫ್ರೆಂಡ್ಸ್ ಕಾಫಿ ಆಯಿತಾ, ಚೆನ್ನಾಗಿದ್ದೀರಾ ಅಂತ. ನನಗೆ ತುಂಬ ಖುಷಿ ಆಯಿತು. ಇನ್ನು ನಾನು ಕಾಫಿ ಇಡೋಣ ಅಂತ ಹೋದರೆ ತಂದೆ ಮಗಳು ಫುಲ್ಲು ಜೋಶಾಗಿ ಪ್ರೀತಿಯಿಂದ ಆಟಾಡ್ಕೊತಾ ಇದ್ರು. ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿದೆ. ನಮ್ಮ ಅಜ್ಜಿಗೆ ಡೈಪರ್ಗಳಂತ ತಂದಿದ್ದಿದ್ರೆ ಅದನ್ನಲ್ಲಿ ಅವರು ಡಿಶುಮ್ ಮಾಡ್ತಾಯಿದ್ದಾರೆ. ಅವರಪ್ಪ ಫೈಟಿಂಗ್ ಹೆಂಗೆ ಮಾಡೋದು ಅಂತ ಕಲಿಸ್ತಾ ಇದ್ದಾರೆ. ಮಗಳು ಕಲ್ತ್ಕೊತಾ ಇದ್ದಾಳೆ. ಏನೇ ಆಗಲಿ ಹೆಣ್ಮಕ್ಳು ಅಪ್ಪ ಕುಚಿಗೆ ಕಂಡು ಏನೇ ಆಗಲಿ ಅಮ್ಮಂದ್ರಿಗೆ ಗಂಡು ಮಕ್ಳಿಗೆ ಎಷ್ಟು ಇಷ್ಟನೋ ಹೆಣ್ಮಕ್ಳು ಅಪ್ಪಗೆ ಅಷ್ಟೊಂದು ಇಷ್ಟ. ಅವ್ರ ಅಪ್ಪನ ಕಂಡ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವರಪ್ಪ ಏನು ಹೇಳ್ಕೊಟ್ರು ವೇದವಾಕ್ಯ. ಅವಳು ಈ ವಯಸ್ಸಿಗೆ ಆ ಥರ ಮುದ್ದು ಮಾಡ್ತಾಯಿದ್ರು. ಅದನ್ನು ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಕಣ್ರಿ. ಇದು ರೊಟೀನ್ ಬ್ಲಾಗು ಕಣ್ರಿ, ಸೋಮವಾರದ ರೊಟೀನ್ ಬ್ಲಾಗು. ಯಾಕೋ ಬಾಯೇ ತುದ್ಲುತ್ತೆ, ಅದು ಏನು ಕತೆ ಯಾವಾಗ್ಬಿಟ್ಟಿದೆಯೋ. ಆದರೂ ಹಾನಿ ಸ್ವಲ್ಪ ಬಳ್ಕೊಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಈವ್ನಿಂಗು ನಾನು ಮನೆಗೆ ಇದು 6 ಗಂಟೆ ಆಗಿತ್ತು. 6 ಗಂಟೆಯಿಂದ 8 ಗಂಟೆ ತನಕ ರೊಟೀನ್ ಬ್ಲಾಗು ಕಂಡು ಈವ್ನಿಂಗ್ದು. ನಾವು ಅವಳಿಗೆ ಹಾಲು, ನಮ್ಮ ಹೆಸರು ಕಾಫಿ, ನಮ್ಮಪ್ಪ ಬರೋವಾಗ ರಸ್ಕೆಲ್ಲ ತೊಗೊಬಂದಿದ್ರು. ಅದನ್ನು ಹತ್ಕೊಂಡು ತಿಂತಾಯಿದ್ರು. ಇನ್ನು ನನಗೆ ಅವ್ರು ಕಾಫಿ ಎಲ್ಲ ಇಟ್ಕೊಟ್ಬಿಟ್ಟು ನಾನೇನು ಕುಡಿಯೋಲ್ಲ. ಈ ಕೆಲಸಗಳು ಬೇಜಾನಿದ್ರೆ ನನಗೇನು ಕುಡಿಯೋದಕ್ಕೂ ಇಂಟ್ರೆಸ್ಟೇ ಇರೋಲ್ಲ ಹೇಳ್ಬೇಕಂದ್ರೆ. ಇನ್ನು ಫಸ್ಟು ಅಲಸಂದಿ ಕಾಳು, ಬದನೆಕಾಯಿ, ಆಲೂಗಡ್ಡೆ ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಅಲಸಂದಿ ಬೆಳಗ್ಗೆ ಹೋಗೋವಾಗೆ ನೆನೆಸಿಕ್ಕಿದ್ದೆ ಕಣ್ರಿ. ಅದು ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಇರೋ ಪಾತ್ರೆಗಳೆಲ್ಲ ತೊಳೆದುಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ತಲೆ ಎಲ್ಲ ಬಾಚ್ಕೊಬಿಟ್ಟು ಸೋಮವಾರ ಸಂಜೆ ದೀಪ ಎಲ್ಲ ಹಚ್ಬಿಟ್ಟು, ನನ್ನ ಮಗಳೇ ಇತ್ತೀಚೆಗೆ ವೀಡಿಯೋ ಮಾಡ್ಕೊಳೋದೆಲ್ಲ ಅವಳೇ ಕಣ್ರಿ. ಇದೆಲ್ಲ ಅವಳೇ ಮಾಡ್ಕೊತಾ ಇರೋದು. ನಾನು ಅರಿಶಿನ ಕುಂಕುಮ ಇಕ್ಕೋದು, ಸ್ವಲ್ಪ ಪೂಜೆ ಮಾಡೋದು ಅವಳೇ ವೀಡಿಯೋಗ್ರಾಫರ್ ಆಗೋಗ್ಬಿಟ್ಟಿದ್ದಾಳೆ. ಮಾಡ್ಕೊತಾ ಇದ್ಲು ಕಣ್ರಿ ಅವಳೇ. ನಂಗೆ ತುಂಬ ಖುಷಿ ಆಗೋಯಿತು ಅವಳು ಮಾಡೋದ್ರಿಂದ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇವಾಗ ನಾವು? ಯಾವ ದೇವಸ್ಥಾನಕ್ಕೆ? ಶಿವಪ್ಪ ದೇವಸ್ಥಾನ. ಶಿವಪ್ಪ ದೇವಸ್ಥಾನ. ಎದ್ದೇಳು ಹೋಗ್ಬಿಡ್ಬ. ಇನ್ನು ನಾನು ಎಲ್ಲ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಸಂಜೆ ಬೆಳಗ್ಗೆ ಹೋಗೋವಾಗೆ ಪೂಜೆ ಮಾಡಿಬಿಟ್ಟಿರ್ತೀನಿ ಕಂಡು. ಆರತಿ ಎಲ್ಲ ಬೆಳಗ್ಗೆ ಇನ್ನು ಸಂಜೆ ಬಂದಿದ ತಕ್ಷಣ ಪೂಜೆ ಎಲ್ಲ ಮಾಡಿಬಿಟ್ಟು ಪಾತ್ರೆಗಳು ಫುಲ್ಲು ಶಿಂಕಲ್ಲಿ ಏನೂ ಇರಬಾರ್ದು, ಕ್ಲೀನಾಗೆಲ್ಲ ತೊಳೆದ್ಬಿಟ್ಟ ಮೇಲೆ ನಾನು ರೆಡಿಯಾಗಿ ದೇವ್ರಿಗೆ ದೀಪ ಹಚ್ಚೋದೇನು ಹಂಗಂಗೆ ಇದ್ದರೆ ಮನ್ಸು ಬರಲ್ಲ. ಒಬ್ಬೊಬ್ರಿಗೆ ಆ ಥರ ಏನು ಮಾಡೋಕ್ಕಾಗಲ್ಲ ಕಣ್ರಿ. ಮನೆಯಲ್ಲೆಲ್ಲ ದೀಪ ಹಚ್ಚಿಬಿಟ್ಟು ಕಡ್ಡಿ ಎಲ್ಲ ಬೆಳಗ್ಬಿಟ್ಟು ನಾನು ನನ್ನ ಮಗಳು ನಮ್ಮ ಯಜಮಾನರು ದೇವಸ್ಥಾನಕ್ಕೆ ಅಂತ ಬಂದ್ವಿ. ಈಚೆ ಅಂತೂ ಚಳಿ ಜಾಸ್ತಿನೇ ಇದೆ. ಅದಕ್ಕೆ ನಾವು ಶೊಟ್ರು ಟೋಪಿ ಎಲ್ಲ ಹಾಕೊಂಡು ಮುಪ್ಲೇರ್ ಸಮೇತಗೆ ಕಟ್ಕೊಬಂದುಬಿಡ್ತೀನಿ ಕಣ್ರಿ. ನಂಗೆ ಚಳಿ ತಡಿಯೋಕ್ಕಾಗಲ್ಲ ಇತ್ತೀಚೆಗೆ. ಇನ್ನು ನಮ್ಮ ಶಿವಪ್ಪನ ದೇವಸ್ಥಾನಕ್ಕೆ ಬಂದ್ವಿ ಕಣ್ರಿ. ಸೋಮವಾರ ಖಂಡಿತ ಬರ್ತೀವಿ. ನಾನು ಬರೋಕ್ಕಾಗಿಲ್ಲ ಅಂದರೂ ನಮ್ಮ ಯಜಮಾನ್ರಾದರೂ ಬರ್ತಾರೆ ಕಣ್ರಿ. ದೇವಸ್ಥಾನಕ್ಕಂತೂ ಮಿಸ್ ಅಂತೂ ಮಾಡಲ್ಲ. ಯಾಕಂದರೆ ಶಿವಪ್ಪನ ದೇವಸ್ಥಾನಕ್ಕೆ ಬಂದ್ವಿ. ನನ್ನ ಮಗಳು ದೇವಸ್ಥಾನಕ್ಕೆ ಬಂದರೆ ವಿಭೂತಿ ಹೆಂಗೆ ಹಚ್ಕೊತಾಳೆ ಗೊತ್ತಾ? ಹಣೆಯೆಲ್ಲ ಫುಲ್ಲು ತುಂಬೋಗ್ಬಿಡ್ಬೇಕು ಕಣ್ರಿ. ಹಂಗೆ ಹಚ್ಕೊತಾಳೆ. ನೋಡ್ರಿ ಹೆಂಗೆ ಹಚ್ಕೊಂಡಿದ್ದಾಳೆ ವಿಭೂತಿ. ಅವ್ರ ಅಪ್ಪನಿಗೂ ಹಂಗೆ ಬೆಳೆದ್ಬಿಡ್ತಾಳೆ. ಫುಲ್ಲು ಹಣೆಯೆಲ್ಲ ಬೆಳೆದ್ಬಿಡ್ತಾರೆ. ಹೋಗ್ಲಿ ಬಿಡ್ರಿ, ಆ ಶಿವಪ್ಪ ಆದರೂ ನಮಗೆಲ್ಲ ಒಳ್ಳೇದು ಮಾಡಿದ್ರೆ, ಹಣೆ ಬರ ಚೇಂಜ್ ಮಾಡಿದ್ರೆ ಅಷ್ಟೇ ಸಾಕು, ಅದೇ ಖುಷಿ. ಇನ್ನು ಬರೋವಾಗ ಹಂಗೆ ಬಾಳೆಹಣ್ಣು, ಚಿಕ್ಕದು ಬಾಳೆಹಣ್ಣು ತೊಗೊಬಂದ್ವಿ ಕಣ್ರಿ. 70 ರೂಪಾಯಿ ಏನೋ ಕೆಜಿ ಇತ್ತು. ಇನ್ನು ನನ್ನ ಮಗಳು ಅವಾಗವಾಗ ತಿಂತಾ ಇರ್ತಾಳೆ ಅಂತೇಳ್ಬಿಟ್ಟು ಬನಾನ ತೊಗೊಬಂದೆ, ಹಂಗೆ ಬಾಳೆಹಣ್ಣು. ಇನ್ನು ಬಂದಿದ ತಕ್ಷಣ ಅಡುಗೆ ಕೆಲಸಗಳು ಸ್ಟಾರ್ಟು ಕಣ್ರಿ. ಇನ್ನೇನು ಮಾಡೋದು, ಯಾವುದು ತಪ್ಪಿದ್ರು ಅಡುಗೆ ಕೆಲಸಗಳು ಮಾತ್ರ ಹೆಣ್ಮಕ್ಳಿಗೆ ತಪ್ಪಿದ್ದಿಲ್ಲ. ಎಲ್ಲೇ ಹೋದ್ರು ಎಲ್ಲೇ ಬಂದರು ನಮ್ಮ ಹೆಣ್ಮಕ್ಳಿಗೆ ಈ ಕೆಲಸಗಳಂತೂ ತಪ್ಪಿದ್ದೇನಲ್ಲ. ಇನ್ನು ಹೋಗೋವಾಗ ಅಲಸಂದಿ ಕಾಳೆಲ್ಲ ಕೂಗಿಸ್ಬಿಟ್ಟು ಹೋಗಿದ್ನಲ್ಲ. ಇನ್ನು ಬಂದುಬಿಟ್ಟು ಈರುಳ್ಳಿ ಎಲ್ಲ ಗ್ರೇವಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವರಿಬ್ಬರು ಕೂತ್ಕೊಂಡು ನಮ್ಮ ಯಜಮಾನಿಗೆ ಯಾಕೋ ಸಾಕಾಗೋಗಿದೆಯಂತೆ. ಅವರು ಹಂಗೆ ದಿವಾನ ಮೇಲೆ ವಾಲ್ಕೊಂಡು ನನ್ನ ಮಗಳು ಫೋನ್ ಕೊಟ್ಟಿದ್ದಾರೆ. ಫೋನ್ ಕೊಡಬೇಡಪ್ಪ ಅಂತ ಹೇಳಿದ್ರು ಕೊಟ್ಟಿದ್ದಾರೆ. ಅವಳು ಸ್ವಲ್ಪ ಜಾಸ್ತಿ ಕೊಡಲ್ಲ. ಇತ್ತೀಚೆಗೆ ಕಣ್ಣೆಲ್ಲ ಕೆಂಪಗಾಗೋಗ್ಬಿಡುತ್ತೆ ಅಂತ ಭಯ ಇಕ್ಸಿದೋದ್ರಿಂದ ಫೋನ್ ಜಾಸ್ತಿ ನೋಡಲ್ಲ ಇವಾಗ. ಅಲಸಂದಿ ಸಾರಿಗೆ ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡು ಗ್ರೇವಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಣ್ರಿ. ಯಾಕೋ ಡೈಲಿ ಒಂದು ಬ್ಲಾಗ್ ಅಂತೂ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೇಲಿ ನಾನು ಏನು ಮಾಡ್ತೀನೋ ರೊಟೀನ್ ಕೆಲಸಗಳು ಅದೇ ನಿಮ್ಮ ಮುಂದೆ ತಗೊಬರ್ತೀನಿ. ಇತ್ತೀಚೆಗೆ ರೆಸಿಪೀಸು ಮಾಡ್ತೀನಿ ಕಣ್ರಿ, ಮಾಡಲ್ಲ ಅನ್ನಲ್ಲ. ವ್ಯೂಸೇ ಹೋಗ್ತಾಯಿಲ್ಲ ಕಣ್ರಿ. ನಿಜ ಹೇಳ್ಬೇಕಂದ್ರೆ ನಾನು ಒಂದು ವೀಡಿಯೋ ಅಷ್ಟು ಕಷ್ಟ ಬಿದ್ದು ಮಾಡ್ತೀನಿ, ಒಂದು 6 ವ್ಯೂಸು 8 ವ್ಯೂಸು ಈ ಥರ ಬರುತ್ತೆ. ನನಗೆ ಯಾಕೋ ಒಂದೊಂದು ಸರಿ ಬೇಜಾರಾಗೋಗ್ಬಿಡುತ್ತೆ. ಇಷ್ಟು ಕಷ್ಟ ಬಿಟ್ಟು ಮಾಡಿದ್ರೂ ಏನು ವ್ಯೂಸು ಬರಲ್ಲ. ಸಬ್ಸ್ಕ್ರೈಬರ್ಗಳಂತೂ ಬರ್ತಾಯಿದ್ದಾರೆ. ಒಂದು 3 ಬಂದರೆ ಒಂದು 3 ಹೊರಟೋಗಿರ್ತಾರೆ ಕಣ್ರಿ. ಅದೇನೋ ನನಗಂತೂ ಇತ್ತೀಚೆಗೆ ಅರ್ಥನೇ ಆಗ್ತಾಯಿಲ್ಲ ಈ ಯೂಟ್ಯೂಬ್ ಕತೆ ಅಂತೂ. ಏನೋ ಮಾಡ್ತಾಯಿದ್ದೀನಿ, ಒಟ್ಟಿನಲ್ಲಿ ಬಿಡಬಾರ್ದು ಅನ್ನೋದು ಇದರಿಂದ ಇಷ್ಟ ಬಿದ್ದೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಕಣ್ರಿ. ನಾನು ಏನು ಮಾಡ್ತೀನೋ ಇನ್ನು ಮುಂದೆ ವೀಡಿಯೋಗಳಂತೂ ನಾನು ಏನೇ ರೊಟೀನ್ ಮಾಡಿದ್ರು ನಿಮ್ಮ ಮುಂದೆ ತರಬೇಕಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಕಣ್ರಿ. ಯಾಕಂದರೆ ನನಗೆ ಬೆಳಗ್ಗೆ ಹೊತ್ತು ಆಗಲ್ಲ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಈ ಕೆಲಸ
ಆತ್ರವಾಗಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ತಿನ್ನೋದಕ್ಕೆ ಒಂದೊಂದು ಸರಿ ಟೈಮ್ ಇರಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಈವ್ನಿಂಗ್ ಬಂದಮೇಲೆ ಸ್ವಲ್ಪ ಮನೇಲೇ ಇರ್ತೀವಲ್ಲ, ಅದಕ್ಕೆ ಆ ರೊಟ್ಟಿನಾದರೂ ಮಾಡೋಣ ಅಂತೇಳ್ಬಿಟ್ಟು ಇತ್ತೀಚೆಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಇನ್ನು ಸಾಂಬಾರೆಲ್ಲ ಕುದೀತಾ ಇದೆ ಕಣ್ರಿ, ಇನ್ನು ಮುದ್ದೆ ತಳಿಸ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಅನ್ನ ಉಳಿದಿತ್ತು, ಅದೇ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ. ನುಚ್ಚೇನು ಹಾಕಲಿಲ್ಲ, ಅನ್ನನೇ ಜಾಸ್ತಿ ಮಿಗ್ಲೋಗ್ಬಿಡ್ತು. ನಮ್ಮ ಯಜಮಾನ್ರು ಮಧ್ಯಾಹ್ನ ಸರಿಯಾಗಿ ಊಟನೇ ಮಾಡಿಲ್ಲ ಹೇಳ್ಬೇಕಂದ್ರೆ. ಅನ್ನನೇ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಹಿಂಗಾದರೂ ಡೈಲಿ ನಿಮ್ಮ ಮುಂದೆ ಬಂದರೆ ಏನಾದರೂ ವ್ಯೂಸ್ ಏನಾದರೂ ಸ್ವಲ್ಪ ಇನ್ಕ್ರೀಸ್ ಆಗುತ್ತೇನೋ ಅನ್ನೋ ಮುಖಾಂತರ ಡೈಲಿ ಮನೆಗೆ ಬಂದಮೇಲೆ ಒಂದು ವ್ಲಾಗ್ ಅಂತೂ ಮಾಡೋಣ, ಒಂದು 5-6 ನಿಮಿಷ ಆದರೂ ಮಾಡೋಣ ಅಂದ್ಕೊತೀನಿ ಕಣ್ರಿ. ಒಂದೊಂದು ಸರಿ ಅದು ಬೇಡ ಸಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಹಾಗೆ ಬಿದ್ದೆ ಪಾತ್ರೆಗಳು ಹಂಗೆ ತೊಳ್ಕೊಬಿಡ್ತೀನಿ ಅಡುಗೆ ಮಾಡ್ತಾ. ಇಲ್ಲಾಂದರೆ ಪಾತ್ರೆಗಳು ಜಾಸ್ತಿ ಆದರೆ ಇನ್ನೊಂದು ಅದಕ್ಕೂ ಅರ್ಧ ಟೈಮು ಬೇಕು ಅಂತೇಳ್ಬಿಟ್ಟು ಹಂಗೆ ಮಾಡ್ಕೊತೀನಿ. ಸಾಂಬಾರೆಲ್ಲ ಆಯಿತು, ಪಾತ್ರೆಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಕಣ್ರಿ. ಇನ್ನು ಈ ಕಡೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಅದು 7:45 ಆಗಿತ್ತು. ಇನ್ನು ನನ್ನ ಮಗಳಿಗೆ ಹೊಟ್ಟೆ ಹಸಿ, ಅಮ್ಮ ಬುವ ಅಂತ ಇದ್ಲು, ಅವಳಿಗೆ ಮಾಡಿ ಕೊಟ್ಬಿಟ್ಟೆ. ನಮ್ಮ ಯಜಮಾನ್ರೆ ಕಣ್ರಿ ತಿನ್ನಿಸೋದು. ನನ್ನ ಕೆಲಸ ಏನಾದರೂ ಜಾಸ್ತಿ ಇದ್ದರೆ ಪಾಪ ಅವರೇ ಅರ್ಥ ಮಾಡ್ಕೊಂಡು ತಿನ್ನಿಸ್ತಾರೆ. ನಾನೇ ತಿನ್ನಿಸ್ಬೇಕು, ಅವಳೇ ತಿನ್ನಿಸ್ಬೇಕಂತ ಏನಿಲ್ಲ. ನನಗೆ ಅನ್ನೋದು ಸ್ವಲ್ಪ ಹೊತ್ತು ಸುಸ್ತು ಅದು ಇದು ಆಗೋಗ್ಬಿಟ್ರೆ ಪಾಪ ಅವರೇ ತಿನ್ನಿಸ್ತಾರೆ. ಮುದ್ದೆ ಎಲ್ಲ ಮಾಡಿದ್ದಾಯಿತು, ಅಡುಗೆ ಮನೆ ಇನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಎಲ್ಲ ಅಡುಗೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿದ್ದಾಗಿದ್ದ ತಕ್ಷಣವೇ ಅಡುಗೆ ಮನೆ ಎಲ್ಲ ಸ್ಟವ್ವು ಟೈಲ್ಸು ಎಲ್ಲ ಒರೆಸ್ಕೊಳೋ ಅಭ್ಯಾಸ. ಕೇಳ್ತಾ ಇದ್ದೀನಿ, ಏನು ರೀ ಬಡ್ಸ್ಕೊಡ್ಲ ಅವಳಿಗೆ ಏನೋ ಅಂತೇಳಿದ್ರೆ ಅವ್ರಿಗೆ ಸಾಕಾಗೋಗ್ಬಿಟ್ಟಿದೆ, ಸುಮ್ಮನೆ ಇದ್ದರು. ಇನ್ನೇನು ಮಾಡೋದು, ಬಡ್ಸ್ಕೊಟ್ಟೆ ತಿಂದರು. ಇನ್ನು ಅಡುಗೆ ಮನೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನನ್ನ ಮಗಳಿಗೆ ಬಡಿಸ್ಕೊಟ್ಟೇವನ್ರಿ. ನಮ್ಮ ಯಜಮಾನ್ ತಿನ್ನಿಸ್ತಾ ಇದ್ದಾರೆ. ಈ ಖಂಡಿತ ನಿಮಗೆ ರೊಟೀನ್ ಬ್ಲಾಗ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಕಣ್ರಿ. ಇದೇ ಥರ ಹಾಕಿ ವೀಡಿಯೋಸು ಅಂತ ಸಪೋರ್ಟ್ ಮಾಡಿದ್ರೆ ನಾನು ಖಂಡಿತ ಇದೇ ಬ್ಲಾಗ್ಸೇ ನಿಮ್ಮ ಮುಂದೆ ತಗೊಬರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಕಣ್ರಿ.